ನಮಸ್ತೆ ಫ್ರೆಂಡ್ಸ್, ನಿಮಗೆಲ್ಲ ಟಸಲ್ಸ್ ಆ್ಯಂಡ್ ಟೇಲ್ಸ್ಗೆ ಸ್ವಾಗತ. ಇವತ್ತು ನಾವು ಈ ರೀತಿಯಾಗಿರುವ ಡಿಸೈನನ್ನು ಕಲಿಯೋಣ. ಶುರುವಿಗೆ 6 ಸ್ಟ್ಯಾಂಡ್ ಸಿಲ್ಕ್ ಥ್ರೆಡ್ ತೆಗೆದುಕೊಂಡು ಅದಕ್ಕೊಂದು ನಾಟ್ ಹಾಕಿ, ನಾಟು ಮೇನ್ ಫ್ಯಾಬ್ರಿಕ್ನ ಬ್ಯಾಕ್ ಸೈಡ್ ಬರುವ ಹಾಗೆ ಇಟ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ. ಅದರ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೆ. ನಾನಿವತ್ತು ನೀಡಲ್ ನಂಬರ್ 10.05 mm ಯೂಸ್ ಮಾಡ್ತಾ ಇದ್ದೀನಿ. 2 ಟೈಮ್ಸ್ ಸಿಂಗಲ್ ಕ್ರೋಶೆ ಆದಮೇಲೆ 5 ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ. 1 2 3 4 5 ಚೈನ್ ಸ್ಟಿಚ್ ಹಾಕಿ ಎಲ್ಲಿಗೆ ಬರ್ತದೆ ನೋಡಿ ಅಲ್ಲಿಗೆ ಎಕ್ಸಾಕ್ಟ್ ಪ್ಲೇಸಿಗೆ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಳ್ಳೋಣ. ಈ ರೀತಿಯಲ್ಲಿ ಇದು ಇಲ್ಲಿಗೆ ಬರ್ತದೆ, ಇಲ್ಲ ಗೊತ್ತಾ, ಸಿಂಗಲ್ ಕ್ರೋಶೆ ಮಾಡಿಕೊಳ್ಳೋಣ. ನೆಕ್ಸ್ಟ್ ಇನ್ನೊಂದು 5 ಚೈನ್ ಹಾಕಿ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡಿಕೊಳ್ಳೋಣ. 1 2 3 4 5 ಎಲ್ಲಿಗೆ ಬರ್ತದೆ ನೋಡಿ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ, ಇದು ಇಲ್ಲಿಗೆ ಬರ್ತದೆ, ಇಲ್ಲ ಗೊತ್ತಾ, ಒಂದು ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ. ನೆಕ್ಸ್ಟ್ ಒಂದು ಚೈನ್ ಸ್ಟಿಚ್ ಹಾಕಿ ಒಂದು ಬೀಡ್ ಇನ್ಸರ್ಟ್ ಮಾಡೋಣ. ಬೀಡ್ ಇನ್ಸರ್ಟ್ ಮಾಡಿಕೊಂಡಿದ್ದೀನಿ. ಒಂದು ಬೀಡ್ ಲಾಕ್ ಹಾಕಿಕೊಳ್ಳೋಣ. ಬೀಡ್ ಲಾಕ್ ಆದಮೇಲೆ ಒಂದು ಚೈನ್ ಸ್ಟಿಚ್ ಹಾಕಿ ಎಲ್ಲಿಗೆ ಬರ್ತದೆ ನೋಡಿ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಳ್ಳೋಣ. ಈ ರೀತಿಯಲ್ಲಿ ಸಿಂಗಲ್ ಕ್ರೋಶೆ ಆದಮೇಲೆ ಪುನಃ 5 ಚೈನ್ ಸ್ಟಿಚ್ಚು. 1 2 3 4 5 ಚೈನ್ ಸ್ಟಿಚ್ಚು ಎಲ್ಲಿಗೆ ಬರ್ತದೆ ನೋಡಿ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ. ನೆಕ್ಸ್ಟ್ ಇನ್ನೊಂದು 5 ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ. ಇದಿಷ್ಟು ಈ ಡಿಸೈನಿನ ಬೇಸ್ ಲೈನ್ ಆಗಿರ್ತದೆ. 5 ಚೈನ್ ಸ್ಟಿಚ್, ಒಂದು ಸಿಂಗಲ್ ಕ್ರೋಶೆ. 5 ಚೈನ್ ಸ್ಟಿಚ್ ಆಯಿತು, ಎಲ್ಲಿಗೆ ಬರ್ತದೆ ನೋಡಿ ಅಲ್ಲಿಗೆ ಬೀಡ್ ಲಾಕ್. ನೆಕ್ಸ್ಟ್ ಒಂದು ಚೈನ್ ಸ್ಟಿಚ್ ಹಾಕಿ ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ ಚೈನ್ ಸ್ಟಿಚ್, ಸಿಂಗಲ್ ಕ್ರೋಶೆ. ಇದೇ ರೀತಿಯಲ್ಲಿ ಬೇಸ್ ಲೈನ್ ಹಾಕಿಕೊಂಡು ಹೋಗೋಣ. ನಾನಿಲ್ಲಿ ವರ್ಕಿನ ಕೊನೆ ತನಕ ಬಂದೆ. ಇಲ್ಲಿಗ ಸಿಂಗಲ್ ಕ್ರೋಶೆ ಹಾಕ್ಕೊಂಡೆ, 5 ಚೈನ್ ಸ್ಟಿಚ್ ಹಾಕಿ ಇನ್ನು 2 ಚೈನ್ ಸ್ಟಿಚ್ ಹಾಕಿ ಉಳಿದ ಥ್ರೆಡ್ಡನ್ನು ಟ್ರಿಮ್ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ಪು ಸ್ಟಾರ್ಟ್ ಮಾಡೋಣ. ನೆಕ್ಸ್ಟ್ ಸ್ಟೆಪ್ಪು ನಾನು ಸೇಮ್ ಕಲರ್ ಥ್ರೆಡ್ಡಲ್ಲೇ ತೆಗೊಂಡಿದ್ದೀನಿ, ನಾಟ್ ಹಾಕಿಟ್ಕೊಂಡಿದ್ದೀನಿ. 2 ಸಿಂಗಲ್ ಕ್ರೋಶೆದ ಗ್ಯಾಪ್ ಇದೆ ನೋಡಿ, ಆ ಗ್ಯಾಪಿನಲ್ಲಿ ಬಂದುಬಿಟ್ಟು ಈ ಥ್ರೆಡ್ಡನ್ನು ಒಂದು ಸಿಂಗಲ್ ಕ್ರೋಶೆ ಹಾಕಿ ಫಿಕ್ಸ್ ಮಾಡಿಕೊಳ್ಳೋಣ. ಇನ್ನು ನೆಕ್ಸ್ಟ್ ಈ 5 ಚೈನ್ ಗ್ಯಾಪಿಗೆ 5 ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ. 2 3 4 5 ಚೈನ್ ಸ್ಟಿಚ್ ಹಾಕಿ ಎಲ್ಲಿಗೆ ಬರ್ತದೆ ನೋಡಿ ಆ ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ವಲ್ಲ ನಾವು ಫಸ್ಟಿಗೆ, ಅದೇ ಸಿಂಗಲ್ ಕ್ರೋಶದ ಗ್ಯಾಪಿನೊಳಗಡೆ ಈ 5 ಚೈನ್ ಸ್ಟಿಚ್ಚನ್ನು ಕೂಡ ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ. ಈ ರೀತಿಯಲ್ಲಿ ಇದು ಕುಚ್ಚು ಕಟ್ಟಲಿಕ್ಕೆ. ಇನ್ನು ನೆಕ್ಸ್ಟು ಈ 5 ಚೈನ್ ಸ್ಟಿಚ್ಚಿನ ಗ್ಯಾಪಿನೊಳಗೆ 2 ರಿಂದ 3 ಸತಿ ಸಿಂಗಲ್ ಕ್ರೋಶೆ ಮಾಡಿಕೊಳ್ಳೋಣ. ನಾನಿಲ್ಲಿ 3 ಟೈಮ್ಸ್ ಮಾಡಿಕೊಳ್ತೀನಿ. 2 ಈ ರೀತಿ ದಾರ ಬಿಟ್ಟು ಆದರೆ ಸೇರಿಸ್ಕೊಳ್ಬೇಕು. 3 ಚೈನ್ ಸ್ಟಿಚ್ ಹಾಕಿಕೊಂಡಲ್ಲ, 3 ಸಿಂಗಲ್ ಕ್ರೋಶೆ ಹಾಕಿಕೊಂಡಾಯಿತು. ಇನ್ನು ನೆಕ್ಸ್ಟ್ ಸ್ಟೆಪ್ಪು ನೀಡಲ್ ಮೇಲೆ ಒಂದು ಲೂಪ್ ಇದೆಯಾ, ಇನ್ನು 2 ಲೂಪು ತೆಗೆದುಕೊಳ್ಳೋಣ ಟ್ರಿಪಲ್ ಕ್ರೋಶೆ ಮಾಡಲಿಕ್ಕೆ. ಇಲ್ಲಿ ಬೀಡಿನ ಬ್ಯಾಕ್ ಸೈಡ್ ಥ್ರೆಡ್ ಇದೆ ನೋಡಿ, ಆ ಥ್ರೆಡ್ಡಿನೊಳಗೆ ಹಾಕಿಕೊಂಡು ಟ್ರಿಪಲ್ ಕ್ರೋಶೆ ಮಾಡಿಕೊಳ್ಳೋಣ. ಈ ರೀತಿಯಲ್ಲಿ ತಪ್ಪಿ ಹೋಗ್ತದೆ ಅದು.
ಗ್ರಿಪ್ ಹಿಡ್ಕೊಂಡು ಮಾಡಬೇಕು. ಈ ರೀತಿ ತೆಗೆದುಕೊಂಡು 2 ಟೈಮ್ಸ್ ಟೋಟಲ್ ತ್ರಿಬಲ್ ಕ್ರೋಶೆ ಮಾಡಲಿಕ್ಕೆ ಇಲ್ಲಿ ಗ್ಯಾಪ್ ಇದೆ ನೋಡಿ, ಈ ಬೀಡಿನ ಗ್ಯಾಪಿನೊಳಗಡೆಗೆ ತ್ರಿಬಲ್ ಕ್ರೋಶೆ ಮಾಡಿಕೊಂಡು ಹೋಗೋಣ. ಈ ರೀತಿಯಲ್ಲಿ 2ರಲ್ಲಿ ಒಂದು ಸತಿ ಈ ರೀತಿ ತ್ರಿಬಲ್ ಕ್ರೋಶೆ ತೆಗೆದುಕೊಂಡು 2ರಲ್ಲಿ ಒಂದು ಸತಿ, ಮತ್ತೆ 2ರಲ್ಲಿ ಒಂದು ಸತಿ, ಮತ್ತೆ 2ರಲ್ಲಿ ಒಂದು ಸತಿ, ಒಂದು ತ್ರಿಬಲ್ ಕ್ರೋಶೆ ಆಯಿತು. ಈಗ ಇನ್ನೊಂದು ತ್ರಿಬಲ್ ಕ್ರೋಶೆ ಮಾಡಿಕೊಳ್ಳೋಣ. 2 ಸತಿ ಸುತ್ತಿಕೊಂಡು ಅದೇ ಗ್ಯಾಪಿನಲ್ಲಿ ಬೀಡಿನ ಬ್ಯಾಕ್ ಸೈಡಲ್ಲಿ ತ್ರಿಬಲ್ ಕ್ರೋಶೆ ಮಾಡಿಕೊಳ್ಳೋಣ. 2ರಲ್ಲಿ ಒಂದು ಸತಿ, ಮತ್ತೆ 2ರಲ್ಲಿ ಒಂದು ಸತಿ, 2ರಲ್ಲಿ ಒಂದು ಸತಿ, 2 ಟೈಮ್ಸ್ ತ್ರಿಬಲ್ ಕ್ರೋಶೆ ಆದಮೇಲೆ 3 ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ. 1 2 3 ಚೈನ್ ಸ್ಟಿಚ್ ಹಾಕಿ ಈ 2 ತ್ರಿಬಲ್ ಕ್ರೋಶೆಗಳಿಗೆ ಒಟ್ಟಾಗಿ ಸೇರಿಸಿ ಒಂದು ಪೀಕಾಟ್ ಮಾಡಿಕೊಳ್ಳೋಣ. ಈ ರೀತಿಯಲ್ಲಿ ಪೀಕಾಟು ಮಾಡಿಕೊಂಡ್ರೆ ಆಯಿತು. ಇನ್ನು ನೆಕ್ಸ್ಟು ಒಂದು ಬೀಡ್ ಇನ್ಸರ್ಟ್ ಮಾಡೋಣ. ಬೀಡ್ ಇನ್ಸರ್ಟ್ ಮಾಡಿಕೊಂಡಾಯಿತು. ಇನ್ನಿವಾಗ ಬೀಡ್ ಲಾಕ್ ಹಾಕಲಿಕ್ಕಿಲ್ಲ, ಡೈರೆಕ್ಟ್ ತ್ರಿಬಲ್ ಕ್ರೋಶೆ ಮಾಡಿಕೊಳ್ಳೋಣ. ತ್ರಿಬಲ್ ಕ್ರೋಶೆ ನಂಬರ್ಸ್ ನಾವು ಹಾಕುವ ಬೀಡಿನ ಸೈಜಿನ ಮೇಲೆ ಡಿಪೆಂಡ್ ಆಗಿರ್ತದೆ. ನೋಡೋಣ ಈ ಬೀಡಿನೊಳಗೆ ಎಷ್ಟು ತ್ರಿಬಲ್ ಕ್ರೋಶೆ ಹಾಕಲಿಕ್ಕೆ ಆಗ್ತದೆ ಅಂತ. 2ರಲ್ಲಿ ಒಂದು ಸತಿ, 2ರಲ್ಲಿ ಒಂದು ಸತಿ, 2ರಲ್ಲಿ ಒಂದು ಸತಿ, 2 ತ್ರಿಬಲ್ ಕ್ರೋಶೆ ಹಾಕಿಕೊಂಡು ಒಂದು ಸತಿ ಪೀಕಾಟು. ನಾವು ಕೆಲವೊಂದು ಡಿಸೈನ್ಗಳಲ್ಲೆಲ್ಲ ಒಂದೊಂದೇ ತ್ರಿಬಲ್ ಕ್ರೋಶೆಗೆ ಪೀಕಾಟ್ ಹಾಕ್ಕೊಳ್ತೀವಿ. ಇದೊಂಚೂರು ಡಿಫ್ರೆಂಟ್ ಆಗಿರಲಿ ಅಂತ 2 ತ್ರಿಬಲ್ ಕ್ರೋಶೆಗೆ ಒಂದು ಪೀಕಾಟ್ ಮಾಡಿಕೊಳ್ಳೋಣ. 2 ತ್ರಿಬಲ್ ಕ್ರೋಶೆ ಆಯಿತು. ಈಗ ಒಂದು ಪೀಕಾಟ್ ಮಾಡಿಕೊಳ್ಳೋಣ. ನಾನು ಪೀಕಾಟ್ ಮಾಡಿಕೊಂಡೆ. ಇನ್ನಿವಾಗ ಒಂದು ಬೀಡ್ ಇನ್ಸರ್ಟ್ ಮಾಡೋಣ. ಬೀಡ್ ಇನ್ಸರ್ಟ್ ಮಾಡಿಕೊಂಡಿದ್ದೀನಿ. ಬೀಡ್ ಲಾಕ್ ಹಾಕಲಿಕ್ಕಿಲ್ಲ, ಡೈರೆಕ್ಟ್ ತ್ರಿಬಲ್ ಕ್ರೋಶೆ. ನಮ್ಮದೀಗ 2 ಪೀಕಾಟ್ ಆಯಿತು, ಅಂದರೆ 4 ತ್ರಿಬಲ್ ಕ್ರೋಶೆ ಮಾಡಿಕೊಂಡಿದ್ದೀನಿ. ಇದು 5th ಒನ್. ಇದು ಇವಾಗ 5th ತ್ರಿಬಲ್ ಕ್ರೋಶೆ. ಇಲ್ಲಿ ನೀವು ಬೀಡ್ ಬೇಕಾದರೆ ಸ್ವಲ್ಪ ದೊಡ್ಡ ಸೈಜು ಕೂಡ ತೆಗೋಬೋದು, ಮೇಲ್ಗಡೆ ಹಾಕಲಿಕ್ಕೂ ಹಾಗೆ ಕೆಳಗಡೆ ಕೂಡ ಹಾಗೆ. ನಾನು ಈ ರೀತಿಯದ್ದು ಬೀಡ್ ತೆಗೆದುಕೊಂಡೆ. ಇನ್ನೊಂದು ತ್ರಿಬಲ್ ಕ್ರೋಶೆ. ಇದು 6th ಒನ್. 2ರಲ್ಲಿ ಒಂದು ಸತಿ, ಮತ್ತೆ 2ರಲ್ಲಿ ಒಂದು ಸತಿ, 2ರಲ್ಲಿ ಒಂದು ಸತಿ. ಇನ್ನಿವಾಗ 3 ಚೈನ್ ಸ್ಟಿಚ್ಚು. 1 2 3 ಚೈನ್ ಸ್ಟಿಚ್ ಹಾಕಿಕೊಂಡು ಒಂದು ಪೀಕಾಟ್. ಈ 2 ತ್ರಿಬಲ್ ಕ್ರೋಶೆಗಳನ್ನು ಒಟ್ಟು ಮಾಡಿ ಒಂದು ಪೀಕಾಟ್. ಇನ್ನೊಂದು ಬೀಡ್ ಇನ್ಸರ್ಟ್ ಮಾಡೋಣ. ನಮ್ಮದೀಗ 6 ತ್ರಿಬಲ್ ಕ್ರೋಶೆ ಆಯಿತು. ಇದು 7th ತ್ರಿಬಲ್ ಕ್ರೋಶೆ. ನನ್ನ ಪ್ರಕಾರ ಇನ್ನು ಒಂದು ಹಿಡಿತದೆ. ಟೋಟಲ್ 8 ಟ್ರಿಬಲ್ ಕ್ರೋಶೆ ನಮ್ಮ ಈ ಸೈಜ್ ಇದು ಬೀಡಿನಲ್ಲಿ ಫಿಕ್ಸ್ ಆಗ್ತದೆ. ಮತ್ತೆ ನೋಡೋಣ. ಈ ರೀತಿಯಲ್ಲಿ ತೆಗೆದುಕೊಂಡು ತ್ರಿಬಲ್ ಕ್ರೋಶೆ ಮಾಡಿಕೊಳ್ಳೋಣ. 2ರಲ್ಲಿ ಒಂದು ಸತಿ, 2ರಲ್ಲಿ ಒಂದು ಸತಿ. ಇದೇ ಡಿಸೈನನ್ನು ಡಬಲ್ ಕ್ರೋಶೆದಲ್ಲಿ ಕೂಡ ಮಾಡ್ಕೋಬೋದು, ಆದರೆ ಈ ಆರ್ಚ್ ಸ್ವಲ್ಪ ಸಣ್ಣ ಸೈಜಲ್ಲಿ ಬರ್ತದೆ. ನಾನಿದು ಪೀಕಾಟ್ ಮಾಡಿಕೊಳ್ತೀನಿ. ಇದರಲ್ಲಿ ಇಷ್ಟೇ, ಅಂದರೆ ಟೋಟಲ್ 8 ತ್ರಿಬಲ್ ಕ್ರೋಶೆ ಫಿಕ್ಸ್ ಆಗ್ತದೆ. ಇನ್ನಿವಾಗ ಇಲ್ಲಿ ನಾವು 2 ಟೈಮ್ ಸಿಂಗಲ್ ಕ್ರೋಶೆ ಹಾಕಿದ್ವಲ್ಲ, ಹಾಗೆ ಈ ಗ್ಯಾಪಿನ ಒಳಗಡೆ ಇದನ್ನು ಫಿಕ್ಸ್ ಮಾಡಿಬಿಟ್ಟು ಅದೇ ರೀತಿಯಲ್ಲಿ
ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ. 1 2 ಇನ್ನೊಂದು ಸತಿ ಹಾಕಿಕೊಂಡು ಸಿಂಗಲ್ ಕ್ರೋಶದ ಮೇಲೇ ಸಿಂಗಲ್ ಕ್ರೋಶೆ ಹಾಕಿಕೊಳ್ತೀನಿ. ಇನ್ನು ನೆಕ್ಸ್ಟ್ ಇಲ್ಲಿ ನಾನು ತ್ರಿಬಲ್ ಕ್ರೋಶೆ ಹಾಕಿಕೊಂಡು ಸಿಂಗಲ್ ಕ್ರೋಶದೊಳಗೆ ಸಿಂಗಲ್ ಕ್ರೋಶೆ ಹಾಕಿಕೊಂಡಿದ್ದೀನಿ. ಈಗ ಡಿಸೈನು ಈ ರೀತಿಯಾಗಿ ಕಾಣಿಸ್ತದೆ ನೋಡಿ. ಇನ್ನು ನೆಕ್ಸ್ಟ್ 3 ಚೈನ್, ಇದು ಕುಚ್ಚು ಕಟ್ಟಲಿಕ್ಕೆ. ಇಲ್ಲಿ ನೆಕ್ಸ್ಟ್ 5 ಚೈನ್ನ ಗ್ಯಾಪಿನೊಳಗಡೆಗೆ ಹಾಕಿಕೊಳ್ಳೋಣ. ಒಂದು ಸಿಂಗಲ್ ಕ್ರೋಶೆದಲ್ಲಿ ಫಿಕ್ಸ್ ಮಾಡೋಣ. ಈ ಡಿಸೈನಲ್ಲಿ ಮಿಡಲಲ್ಲಿ ಬರ್ತದೆ ಕುಚ್ಚು, ಒಂಚೂರು ಡಿಫ್ರೆಂಟಾಗಿ. ಇನ್ನು ನೆಕ್ಸ್ಟ್ 3 ಸಿಂಗಲ್ ಕ್ರೋಶೆ ಈ ಗ್ಯಾಪಿನೊಳಗೆ ಅಲ್ಲೇ ಪಕ್ಕದಲ್ಲೇ. ಇದೇ ರೀತಿಯಲ್ಲಿ ವರ್ಕ್ ಕಂಟಿನ್ಯೂ ಆಗ್ತದೆ. 3 ತ್ರಿಬಲ್ ಕ್ರೋಶೆ ಹಾಕಿಕೊಳ್ತೀನಿ. ಈ ಗ್ಯಾಪಿನಲ್ಲಿ 3 ತ್ರಿಬಲ್ ಕ್ರೋಶೆ ಕೂಡ 3 ಸಿಂಗಲ್ ಕ್ರೋಶೆ ಆಯಿತು. ಇನ್ನು ತ್ರಿಬಲ್ ಕ್ರೋಶೆ ಮಾಡಿಕೊಳ್ಳೋಣ. ಇದೇ ರೀತಿಯಲ್ಲಿ ವರ್ಕ್ ಕಂಟಿನ್ಯೂ ಮಾಡಿ ಲಾಸ್ಟಲ್ಲಿ ಹೇಗೆ ಕಾಣ್ತದೆ ಅಂತ ತೋರಿಸ್ತೀನಿ. ಈ ರೀತಿಯಲ್ಲಿ ಬರ್ತದೆ ಆರ್ಚ್. ಕುಚ್ಚು ಎಲ್ಲ ಕಟ್ಟಿ ಆದಮೇಲೆ ಈ ಡಿಸೈನು ಈ ರೀತಿಯಾಗಿ ಕಾಣಿಸ್ತದೆ. ನಾನಿಲ್ಲಿ 120 ಸ್ಟ್ಯಾಂಡ್ಸ್ ಸಿಲ್ಕ್ ಥ್ರೆಡ್ ತೆಗೆದುಕೊಂಡು ಕುಚ್ಚು ಕಟ್ಟಿದ್ದೀನಿ. ಇಲ್ಲಿ ಲಾಸ್ಟಲ್ಲಿ ಹ್ಯಾಸ್ ಯೂಶುವಲ್ ಎಲ್ಲ ಕುಚ್ಚಿನಲ್ಲಿ ಹಾಕುವಾಗೆಯೂ ಸಿಂಗಲ್ ನಾಟ್ ಹಾಕ್ಕೊಂಡು ಮತ್ತೆ 2 ಚೈನ್ ಸ್ಟಿಚ್ ಹಾಕಿ ಈ ವರ್ಕನ್ನು ಎಂಡ್ ಮಾಡಿದ್ದೀನಿ. ನಿಮಗೆ ಈ ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.